ಜಾಗತಿಕ ತಾಪಮಾನ ಏರಿಕೆ ಮತ್ತು ಗ್ಲೋಬಲ್ ವಾರ್ಮಿಂಗ್ ಈ ವಿಚಾರದ ಬಗ್ಗೆ ಅನೇಕ ಬಾರಿ ನಾವು ಮಾತನಾಡಿದ್ದೀವಿ. ಅದು ಬೆಂಗಳೂರಿಗೆ, ರಾಜ್ಯಕ್ಕೆ, ದೇಶಕ್ಕೆ ಹೆಂಗೆ ಹೊಡೆತವನ್ನು ಕೊಡ್ತಾ ಇದೆ ಅಂತ. ಇದೀಗ ಅದು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಏನೇನಾಗ್ತಾ ಇದೆ ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ನೋಡೋಣ. ಬಿಸಿಲ ಬೇಗೆಗೆ ಬೆಂದುಬಿಟ್ಟಿದೆ ಬೆಂಗಳೂರು. ಬಿಸಿಲಿಗೆ ಬೆಂದ ಬೆಂಗಳೂರು. ವಿಶ್ವದ ಟಾಪ್ ಹೀಟ್ ರಿಸ್ಕ್ ನಗರಗಳ ಪೈಕಿ ಸಿಲಿಕಾನ್ ಸಿಟಿಗೆ ಈಗ ಒಂದು ಸ್ಥಾನ ಸಿಕ್ಕಿದೆ. ನಾವು ಕೇವಲ ಇಷ್ಟು ದಿನಗಳ ಕಾಲ ವಾಹನ ದಟ್ಟಣೆ, ಬೇರೆ ಬೇರೆ ಮಾಲಿನ್ಯ ಇತ್ಯಾದಿ ಹೇಳ್ತಾ ಇದ್ವಿ. ಅತಿ ಹೆಚ್ಚು ಹೀಟ್ ರಿಸ್ಕ್ ಇರುವಂತಹ ನಗರಗಳಲ್ಲೂ ಕೂಡ ಸಿಲಿಕಾನ್ ಸಿಟಿಗೆ ಸಿಕ್ಕಿರೋದು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದವರು ಒಂದು ಸಂಶೋಧನೆ ಮಾಡಿದರು. ಆಘಾತಕಾರಿ ಸತ್ಯ ಎಲ್ಲ ಬಂದಿದೆ. 50 ನಗರಗಳ ಪೈಕಿ 14 ನಗರಗಳು ಭಾರತದ್ದೇ ಆಗಿರೋದು ಒಂದು ಆತಂಕಕಾರಿ ವಿಚಾರ. ಇರಾಕ್ನ ಅಲ್ಬಸ್ರಾ ವಿಶ್ವದಲ್ಲೇ ಅತ್ಯಂತ ನಂಬರ್ 1 ಬಿಸಿ ನಗರ. ಅಹಮದಾಬಾದ್ಗೆ 2ನೇ ಸ್ಥಾನ ಸಿಕ್ಕಿದೆ. ಗುಜರಾತ್ನ ಅಹಮದಾಬಾದ್ ಅತಿಯಾದ AC ಬಳಕೆಯಿಂದ ಜಾಗತಿಕ ತಾಪಮಾನಕ್ಕೆಲ್ಲ ಮತ್ತಷ್ಟು ತುಪ್ಪ ಅಂತೆಲ್ಲ ಹೇಳ್ತಾ ಇದ್ದಾರೆ. 50 ನಗರಗಳ ಪೈಕಿ 14 ನಗರಗಳು ಭಾರತದ್ದಿರೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಸಿಗಲ್ಲ ಭೂತಾಯಿ ನೀನು ಅಂತ. ಏನಿದು? ಎಲ್ ನೀನೋ ಪ್ರಭಾವಕ್ಕೆ ಹಿಂದೂ ಮಹಾಸಾಗರ ಎಲ್ಲ ನಲಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದರ ಪರಿಣಾಮವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮುಂದಿನ ವರ್ಷ ಭೂತಾಯಿ ಸಾಲ್ಡಿನ್ ಮೀನುಗಳ ಲಭ್ಯತೆ ಗಣನೀಯ ಕುಸಿತ ಆಗುತ್ತೆ ಅಂತ. ಈ ಮೀನುಗಳ ಕುಸಿತ ಆಗ್ಬೋದು ಅಂತ. ಸಮುದ್ರದ ಉಷ್ಣತೆ ಏರಿಕೆಯಿಂದ ಆಳ ಸಮುದ್ರಕ್ಕೆ ಈ ಸಹಜವಾಗಿ ಮೀನುಗಳು ಹೋಗ್ತವೆ. ಅಂದರೆ ತಾಪಮಾನ ಹೆಚ್ಚಾದಂತಹ ಸಮಯದಲ್ಲಿ ಆ ತಾಪಮಾನ ತಡೆದುಕೊಳ್ಬೇಕು ಅಂತೇಳಿ ಆಳಕ್ಕೆ ಹೋಗ್ತಾ ಇರೋದು. ಹವಳದ ದಿಬ್ಬಗಳ ನಾಶದಿಂದ ಶಂಕರ ಮೀನುಗಳ ಸಂತತಿಯು ಕೂಡ ಅದಕ್ಕೆ ಕುತ್ತು ಬಂದಿದೆ. CMFRI ವರದಿಯ ಬೆನ್ನಲ್ಲಿ ಮೀನುಗಾರರೆಲ್ಲ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಮತ್ತೊಂದು ಬತ್ತಿದ ಭೂಮಿ, ವಲಸೆಗೆ ದಾರಿ. ಮಳೆಯ ಕೊರತೆಯಿಂದ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ ಈ ಎಲ್ಲ ಭಾಗಗಳೇನಿದೆ, ಎಲ್ಲ ಭಾಗ ಯಾದಗಿರಿ ಎಲ್ಲವೂ ಕೂಡ ತತ್ತರಿಸಿ ಹೋಗಿದೆ. ಒಂದು 50% ಜನ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. 36ರಷ್ಟು ಮಳೆ ಕೊರತೆಯಾಗಿದೆ. 30 ಲಕ್ಷ ಹೆಕ್ಟರ್ ಗುರಿಯಲ್ಲಿ ಬಿತ್ತನೆಯಾಗಿದ್ದ 11 ಲಕ್ಷ ಮಾತ್ರ ಕೆಲಸವಿಲ್ಲದೆ ಮುಂಬೈ, ಬೆಂಗಳೂರು, ಗೋವಾ, ಹೈದರಾಬಾದ್ ಈ ಕಡೆ ಎಲ್ಲ ಹೋಗ್ತಿದ್ದಾರೆ. ಊರು ಬಿಡ್ತಾ ಇದ್ದಾರೆ ರೈತರು, ಅನ್ನದಾತರು. ಹೀಗಾಗಿ ಹಳ್ಳಿಗಳೆಲ್ಲ ಬಿಕೋ ಅಂತ ಇದೆ. ಸಹಜವಾಗಿ ಹೊಟ್ಟೆಪಾಡಿಗಾಗಿ ಕೆಲಸವನ್ನು ಅವರು ಹುಡ್ಕೊಂಡು ಹೋಗ್ತಾ ಇರೋ ಕಾರಣಕ್ಕಾಗಿ ವಲಸೆ ಜಾಸ್ತಿ ಆಗ್ತಾ ಇರೋದು. ಮತ್ತೊಂದು ಕಡೆ ಕಾವೇರಿ ಮಡಿಲಲ್ಲಿ ಮೋಡ ಬಿತ್ತನೆಯ ಸಾಹಸ ಆಗುತ್ತಾ ಅಂತ. ಇತ್ತೀಚೆಗೆ ಹಾವೇರಿ ಜಿಲ್ಲೆಯ 7 ತಾಲೂಕುಗಳು, ಅದು ಹಾವೇರಿ, ರಾಣೆಬೆನ್ನೂರು, ಶಿಗ್ಗಾಂವ್, ಸವಣೂರು, ಬ್ಯಾಡಗಿ, ಹಾನಗಲ್ ಎಲ್ಲ ಭಾಗಗಳಲ್ಲಿ ಮೋಡ ಬಿತ್ತನೆ ಮಾಡಿದ್ರು. ಅಲ್ಲಿಯ ಶಾಸಕರುಗಳು, ಸಂಸದರೆಲ್ಲ ನೇತೃತ್ವವನ್ನು ತೆಗೆದುಕೊಂಡು. ಇದೀಗ ಅದೇ ರೀತಿಯಾಗಿ ಕಾವೇರಿ ಮಡಿಲಲ್ಲಿ ಅಂತ ಜಲಾಶಯಗಳಲ್ಲಿ ಕುಡಿಯುವ ನೀರಿಗೆ ತಾತ್ವಾರ ಆಗ್ತಾ ಇದೆ. ಮೋಡ ಬಿತ್ತನೆ ಮಾಡಬೇಕು ಅಂತ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. KRSನ 4 ಜಲಾಶಯಗಳು, ಹಾರಂಗಿ, ಹೇಮಾವತಿ, KRS ಎಲ್ಲ ಜಲಾಶಯಗಳಲ್ಲಿ ಕೇವಲ 15.76 TMC ನೀರಿದೆ. ಈ ನೀರು ಮುಂದಿನ 3 ತಿಂಗಳ ಕೂಡ ಕುಡಿಯೋದಕ್ಕೆ ಸಾಲಲ್ಲ ಅಂತ ನಿನ್ನೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರೆಲ್ಲ ಹೇಳಿದ್ದನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ. ಹೀಗಾಗಿ ತಜ್ಞರ ಸಮಿತಿಯನ್ನೆಲ್ಲ ರಚನೆ ಮಾಡಿ ಮೋಡ ಬಿತ್ತನೆಯನ್ನು ಮಾಡಬೇಕು ಮೊಟ್ಟ ಮೊದಲ ಬಾರಿಗೆ ಅಂತ ಸಾಧಕ ಬಾಧಕ ಬಗ್ಗೆ ಎಲ್ಲ ವಿಚಾರ ಮಾಡ್ತಿದ್ದಾರೆ ಅವರು. ಕೃಷಿ ಚಟುವಟಿಕೆಗೆ ನೀರಿಲ್ಲ, ಕೇವಲ ಕುಡಿಯುವ ನೀರಿಗೆ ಮಾತ್ರ ನೀರು ಬಿಡ್ತೀವಿ, ಬೆಳೆಗಳಿಗೆ ನೀರು ಕೊಡಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ರೈತರು ನಮಗೆ ಬೆಳೆಗಳಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅದು. ಮತ್ತೊಂದು ಕಡೆ ಇನ್ನಾದರೂ ನಾವು ಈ ವಿಚಾರದಲ್ಲಿ ಎಚ್ಚೆತ್ತುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಅಭಿವೃದ್ಧಿಯ ಹೆಸರಲ್ಲಿ ಪರಿಸರ ನಾಶ ಎಲ್ಲ ಆಗ್ತಾ ಇದೆ. ನಾವೀಗಾಗಿ ಬಿಡದಿ ಟೌನ್ಶಿಪ್ ಯಾಕೆ, ಈ ಬೆಂಗಳೂರಿನ ಮೇಲೆ ಆದಂತಹ ಪರಿಣಾಮದ ಭಾಗವಾಗಿ ಏಕೆ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಎಚ್ಚೆತ್ತುಕೊಳ್ಬೇಕು ಅಂತ. ಬೆಂಗಳೂರಿನ ಬಿಸಿಲು, ಮೀನಿನ ಕುಸಿತ, ಬರಗಾಲ ಎಲ್ಲವೂ ಒಂದಕ್ಕೊಂದು ಒಂದು ಸರ್ಕಲ್, ಅದು ಕಂಟಿನ್ಯೂಟಿ ಇದ್ದೇ ಇರುತ್ತೆ. ಇದರ ಪರಿಣಾಮವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಹಸಿರು ನಾಶದಿಂದ ಮಳೆಯ ಚಕ್ರ ಎಲ್ಲ ಹಾಳಾಗ್ತಾ ಇದೆ, ಹವಾಮಾನ ಹಾಳಾಗ್ತಾ ಇದೆ. ಈಗ ನಮ್ಮ ಬಳಿ ಇರುವಂಥ ಆಪ್ಷನ್ ಏನು ಅಂತ ಹೇಳಿದರೆ ಪರಿಸರ ಸಂರಕ್ಷಣೆ ಮಾಡೋದು. ನಾವು ಬಳಕೆ ಮಾಡ್ತಾ ಇರುವಂತಹ ಪರಿಸರವನ್ನು, ಸುಸ್ಥಿರವಾದಂಥ ಪರಿಸರವನ್ನು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಆ ಪರಿಸರವನ್ನು ಕೊಟ್ಟು ಹೋಗಬೇಕು ಅಂತ ಹೇಳಿದ್ರೆ ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕು, ಹಸಿರನ್ನು ಉಳಿಸ್ಕೊಳ್ಬೇಕು. ಕಾಡು ಅಂತ ನಾವೇನು ಕರಿತೀವಿ ಅದನ್ನು ಕಡಿಮೆ ಮಾಡುವಂಥ ಹಂತಕ್ಕೆ ಹೋದರೆ ಮಾತ್ರ ಪರಿಸರವನ್ನು ಸಮತೋಲನ ಸ್ಥಿತಿಯಲ್ಲಿ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಏನು ಮಾಡ್ತೀವಿ ನೋಡೋಣ.